ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 5 ನಿಮಿಷ ಕಣ್ಣು ಬಿಟ್ಟು ತೆರೆಯೋದ್ರೊಳಗೆ ವಿಮಾನ ಪತನ ಆಗಿದೆ. ಅಹಮದಾಬಾದ್ ಏರ್ಪೋರ್ಟ್ ಬಳಿ ಘೋರ ದುರಂತ ಸಂಭವಿಸಿದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಸೇರಿ 241 ಜನ ದುರಂತ ಅಂತ್ಯ ಕಂಡಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ಅಪ್ಪಳಿಸಿದ ಕಾರಣ ಮುಗಿಲೆತ್ತರ ಬೆಂಕಿ ಹಬ್ಬಿತು. ಮಠ ಮಧ್ಯಾಹ್ನ ಆಕಾಶಕ್ಕೆ ನೆಗೆದಿದ್ದ ವಿಮಾನ ನೆಲಕ್ಕಪ್ಪಳಿಸಿದೆ. ವಿದ್ಯಾರ್ಥಿಗಳಿದ್ದ ಹಾಸ್ಟೆಲ್ ಮೇಲೆ ಬಿದ್ದು ದಗದಗಿಸಿದೆ. ವೈದ್ಯ ವಿದ್ಯಾರ್ಥಿಗಳ ಊಟದ ಮೇಲೆ ವಿಧಿಯ ಘೋರ ಬರಹ ಬರೆದಿತ್ತು. ಇತ್ತ ಫ್ಲೈಟ್ನಿಂದ ನೆಗೆದ ವ್ಯಕ್ತಿಗೆ ಅದೃಷ್ಟ ಕೈ ಹಿಡಿದಿದೆ. ಗಣೇಶನ ಭಜನೆ ಇನ್ನೊಬ್ಬಳ ಜೀವ ಉಳಿಸಿದೆ. ಅರ್ಧ ದಶಕ ರಾಜ್ಯ ರಾಜಕೀಯದಲ್ಲಿ ಗಿರಕಿ ಹೊಡೆದ ಜಾತಿ ಗಣತಿ ಗಿರಿಗಿಟ್ಲೆ ಆಗಿದೆ. ಹಳೆ ಸರ್ವೆ ಕಸದ ಬುಟ್ಟಿಗೆ ಸೇರಿದ್ದು ಮರು ಸಮೀಕ್ಷೆಗೆ ಸಂಪುಟ ಸಭೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಯಾವಾಗ ಹೇಗೆ ಅನ್ನೋ ಕಂಟಿನ್ಯೂ ಆಗಿದೆ. ಇತ್ತ ರೀಸರ್ವೆ ಮಾಡಿ ಅಂತಿದ್ದ ಬಿಜೆಪಿ ಈಗ ರಿವರ್ಸ್ ಹೊಡೆದಿದೆ. ಇಷ್ಟು ದಿನ ರಜೆಗೆ ಹೋಗಿದ್ದ ಮಳೆ ಗುಳೆ ಮುಗಿಸಿ ಮರಳಿ ಬಂದಿದೆ. ರಾಜ್ಯದ ಹಲವೆಡೆ ನಿಂತಲ್ಲೇ ಧರಣಿ ನಡೆಸಿದ ವರುಣ ಉತ್ತರ ದಕ್ಷಿಣ ಅನ್ನದೇ ಧೋ ಅಂತ ಸುರಿತಾ ಇದ್ದಾನೆ. ಧಾರವಾಡದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಉತ್ತರ ಕನ್ನಡ, ಬಾಗಲಕೋಟೆ, ರಾಯಚೂರು, ಗದಗದಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಕಾಂತಾರ 1 ಮತ್ತೆ ಸುದ್ದಿಯಲ್ಲಿದೆ. ಚಿತ್ರದಲ್ಲಿ ನಟಿಸ್ತಾ ಇದ್ದ ಸಹ ಕಲಾವಿದ ಸಾವಿನ ಮನೆಯ ಕದ ತಟ್ಟಿದ್ದಾನೆ. ಚಿತ್ರದ ಶೂಟಿಂಗ್ಗೆ ಬಂದು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾನೆ. ಶಿವಮೊಗ್ಗದ ಆಗುಂಬೆಯ ಹೋಮ್ ಸ್ಟೇನಲ್ಲಿದ್ದ ವಿಜು ಎಂಬಾತ ತೀರ್ಥಹಳ್ಳಿಯ ಆಸ್ಪತ್ರೆಗೆ ರವಾನಿಸುವ ಮಾರ್ಗ ಮಧ್ಯೆ ಉಸಿರು ಚೆಲ್ಲಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.